ಚಿನ್ನಕೋಟೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಮಹಿಳಾ ಹಾಲಿನ ಡೇರಿ ಕತ್ತಹಳ್ಳಿ ಗ್ರಾಮದಲ್ಲಿ ಐಮಾಸ್ ಲೈಟ್ ಉದ್ಘಾಟಿಸಿ ಮಾತನಾಡಿದ ಶಾಸಕ ಎಸ್.ಎನ್. ನಾರಾಯಣಸ್ವಾಮಿ, ಮಹಿಳಾ ಹಾಲಿನ ಡೇರಿ ಸ್ಥಾಪನೆ ಮಾಡುವುದರಿಂದ ಆರ್ಥಿಕವಾಗಿ ಮಹಿಳೆಯರು ಸಶಕ್ತರಾಗಲು ಸಾಧ್ಯವಾಗುತ್ತದೆ. ಇನ್ನು ಮುಂದೆ ಈ ಭಾಗದಲ್ಲಿ ಖಾಸಗಿ ಡೇರಿ ಮುಚ್ಚಲಾಗುವುದು ಹಾಗೂ ಮುಂದಿನ ದಿನಗಳಲ್ಲಿ ಬಿಎಂಸಿ ಸ್ಥಾಪಿಸಲಾಗುವುದು ಎಂದರು. ಹಾಗೂ ಈ ಭಾಗದ ರಸ್ತೆಗಳ ಅಭಿವೃದ್ಧಿಗೆ 1,50,00,000 ಕಾಮಗಾರಿಗೆ ಟೆಂಡರ್ ಪ್ರಕ್ರಿಯೆ ನಡೆಯಲಿದ್ದು, ಶೀಘ್ರದಲ್ಲಿ ಕಾಮಗಾರಿ ಪ್ರಾರಂಭಿಸಲಾಗುವುದು ಹಾಗೂ ಪ್ರಾಥಮಿಕ ಆರೋಗ್ಯ ಕೇಂದ್ರ ಸ್ಥಾಪಿಸಲಾಗುವುದು ಎಂದರು. ಮಹಿಳಾ ಹಾಲು ಉತ್ಪಾದಕ ಸಂಘವನ್ನು ಇವತ್ತು ಪ್ರಾರಂಭ ಮಾಡಿದೆ. ಈ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಮತಿ ಹೆಲ್ಲಮ್ಮನವರೇ, ಉಪಾಧ್ಯಕ್ಷರಾಗಿರ್ತಕ್ಕಂಥ ಪ್ರಮೀಳಮ್ಮನವರೇ, ಮುಖ್ಯ ಪ್ರವರ್ತಕರಾಗಿರ್ತಕ್ಕಂಥ ಪೂರ್ಣಿಮಮ್ಮನವರೇ, ಬಹುಶಃ ಚಿನ್ನಕೋಟೆಗೂ ನನಗೂ ಅವಿನಾಭಾವ ಸಂಬಂಧ. ಯಾಕಂದರೆ ನನ್ನ 4 ಚುನಾವಣೆಗಳಲ್ಲಿ ಚಿನ್ನಕೋಟೆ ಜನತೆ ನನಗೆ ತುಂಬ ರುಚಿಯಿಂದ ಆಶೀರ್ವಾದವನ್ನು ಮಾಡಿದ್ದಾರೆ. ಚಿನ್ನಕೋಟೆಯಿಂದ ದೇವಗಾನಹಳ್ಳಿ, ಅಜ್ಜಪ್ಪನಹಳ್ಳಿ, ಮಲ್ಯಾಂಗುರ್ಕಿ, ಕಾವೇರಿ ನಗರ ಇಷ್ಟು ಕೂಡ ಹೊಸದಾಗಿ 1,30,00,000 ರೂಪಾಯಿಗಳನ್ನು ಮಂಜೂರು ಮಾಡಿದ್ದೇವೆ. ಟೆಂಡರ್ಗೆ ಹೋಗಿದೆ. ಹಾಗೆ ಗ್ರಾಮದಲ್ಲಿ ಇವತ್ತು RO ಫಿಲ್ಟರ್ ಬದಲಾಕಿದ್ದೆ. ಲಕ್ಷ್ಮೀಯವರು ಮೇಂಟೈನ್ ಮಾಡ್ತಾಯಿದ್ರು, ಅದು ಕೆಟ್ಟೋಯ್ತು ಅಂತೇಳಿ ಹೊಸ RO ಫಿಲ್ಟರ್ ಹಾಕ್ಕೊಟ್ಟಿದ್ದೀನಿ, ಐಮಾಸ್ ಹಾಕ್ಕೊಟ್ಟಿದ್ದೀನಿ, ಸಿಮೆಂಟ್ ರಸ್ತೆ ಹಾಕ್ಕೊಟ್ಟಿದ್ದೀನಿ. ಏನೆಲ್ಲ ಕೇಳಿದ್ರು ಯಾವುದನ್ನು ಇಲ್ಲದೆ ಅಂತ ಮಾಡಿದ್ದೀನಿ. ಮತ್ತೆ ನನ್ನ ಸಹೋದರಿ ಇವತ್ತು ಈ ನಂದಿನಿ ಡೈರಿ ಇಲ್ಲದೆ ಭಾಳ ಕಷ್ಟಪಡ್ತಾ ಇದ್ರು. ಇವತ್ತು ಅವರ ಕೋರಿಕೆಯ ಮೇರೆಗೆ ಈ ಮಹಿಳಾ ನಂದಿನಿ ಡೈರಿಯನ್ನು ಪ್ರಾರಂಭ ಮಾಡಿ ಇವತ್ತೆಲ್ಲ ನನ್ನ ಸಹೋದರರು, ಅಕ್ಕಂದರು, ತಂಗಿಯಂದರು ಎಲ್ಲ ಕೂಡ ಇವತ್ತು ಈ ಒಂದು ಸಂಘದ ನಿರ್ದೇಶಕರಾಗಿ ಇನ್ನು ಮುಂದೆ ಅಧಿಕಾರವನ್ನು ಚಲಾವಣೆ ಮಾಡ್ತಾರೆ. ಅದರ ಒಟ್ಟಿಗೆ ಇವತ್ತು ಈ ಸಂಘವನ್ನು ಅಭಿವೃದ್ಧಿಪಡಿಸಿ ಇನ್ನು ಹೆಚ್ಚಿಗೆ ಹಾಲನ್ನು ಶೇಖರಣೆ ಮಾಡಿ ಬಹುಶಃ ಈ ಭಾಗದಲ್ಲಿ ನನಗನ್ನಿಸುತ್ತೆ ಇನ್ನು 1 ವರ್ಷದ ಒಳಗಾಗಿ ನೀವು ಹಾಲು ಹೆಚ್ಚು ಮಾಡಿದ್ರೆ ನಿಮಗೆ BMC ಹಾಕಿಸ್ಕೊಡ್ತೇನೆ. ಸಿಮೆಂಟ್ ರಸ್ತೆಗಳ ಉದ್ಘಾಟನೆ, ಐಮಾಸ್ ಲೈಟ್ ಉದ್ಘಾಟನೆ ಸಮಾರಂಭದಲ್ಲಿ ಆಚೆಯಿಂದಾಗಿರ್ತಕ್ಕಂಥ ಈ ಪಂಚಾಯಿತಿಯ ಮಾಜಿ ಅಧ್ಯಕ್ಷರು, ಸದಸ್ಯರಾಗಿರ್ತಕ್ಕಂಥ ಸುಬ್ರಹ್ಮಣ್ಯನವರೇ, ಇನ್ನೊಬ್ಬ ಸದಸ್ಯರಾಗಿರ್ತಕ್ಕಂಥ ಶಶಿರವರೇ, ಗ್ರಾಮ ಪಂಚಾಯಿತಿಯ ಕಾವೇರಿ ಗ್ರಾಮದಲ್ಲಿ 10 ವರ್ಷದಿಂದ ನೋಡಿದಾಗ ಇಲ್ಲಿ ಯಾವುದೇ ಒಂದು ರಸ್ತೆ ಇಲ್ಲ, ಕುಡಿಯೋ ನೀರಿರಲಿಲ್ಲ. ಇಲ್ಲಿ ಎಲ್ಲ ಸೇರಿ ಪಾಪ ಶಾಸಕರು ಮಾಡಿದ ಮೇಲೆ ಇವತ್ತು ಸಂಪೂರ್ಣವಾಗಿ ಕುಡಿಯೋ ನೀರಿನ ಸಮಸ್ಯೆ ನಿವಾರಣೆ ಮಾಡಿದ್ದೇನೆ. ಈ ಗ್ರಾಮದ ಎಲ್ಲ ರಸ್ತೆಗಳು ಹಾಕಿದ್ದೇನೆ. 2 ರಸ್ತೆ ಇವತ್ತು ಇದು GPS ಆಗಿದೆ, ಇನ್ನೊಂದು ರೈಲ್ವೆ ಸ್ಟೇಷನ್ ರಸ್ತೆ. ಇದು ಬಿಟ್ಟರೆ ಈ ಗ್ರಾಮದಲ್ಲಿ ಸಂಪೂರ್ಣ ಸಿಮೆಂಟ್ ರಸ್ತೆ ಮಾಡಿದ್ದೇನೆ. ಜೊತೆಗೆ ಇವತ್ತು RO ಫಿಲ್ಟರ್ ಉದ್ಘಾಟನೆಗೆ ಬಂದೆ. ನನಗೆ ಹೇಳಿರಲಿಲ್ಲ ರಿಪೇರಿ ಆಗಿಲ್ಲ ಅಂತ. ಅಟ್ಲೀಸ್ಟ್ ನನಗೆ 3 ದಿವಸ ಮೊದಲು ಹಿಡಿದಿದ್ದರೆ ಅದು ನಾನು ಫಿಕ್ಸ್ ಮಾಡಿ ಬರ್ತಾಯಿದ್ದೆ. ಇವತ್ತು ನನಗೆ ಒಂದು 20 ತಿಂಗಳಿಂದ ಬಂದು ಹೇಳೋದವ್ರು ಮತ್ತೆ ಬಂದು ಹೇಳಿದೆ ಏನಾಗಿದೆ ಅಂತ. ಸೊ ಅದು ತಪ್ಪಾಗಿದೆ. ಅದು ಕೂಡ ಈ ವಾರದಲ್ಲಿ ಇದನ್ನು RO ಪ್ಲಾಟನ್ನು ರೆಡಿ ಮಾಡಿಸ್ಕೊಡ್ತೀನಿ. ಇವತ್ತು ಐಮಾಸ್ ರೆಡಿ ಮಾಡಿದ್ದೀವಿ. ಹೀಗೆ ಈ ಕಾವೇರಿ ವಿಶೇಷತೆ ಏನಪ್ಪ ಅಂದರೆ, ಮೆಂಬರ್ಗಳದು ಯಾವ್ಯಾವ್ದು ಪಕ್ಷದಲ್ಲಿದ್ದರೂ ಕೂಡ ವೋಟ್ ಮಾತ್ರ ಓನ್ಲಿ 1 ಸೈಡ್, ಅದು SN. ಇಲ್ಲಿ ಯಾವತ್ತೂ ಕೂಡ ಹೈಯೆಸ್ಟ್ ಲೀಡ್. ಸಾಮಾನ್ಯವಾಗಿ ಚುನಾವಣೆ ನಿಂತ್ಕೊಂಡಾಗ ಅವರು ನಿಂತ್ಕೋಬೋದು, ಆದರೆ ಎಲೆಕ್ಷನ್ ಒಂದು ಬಂದಾಗ ಎಲ್ಲರೂ ಊರಲ್ಲೆಲ್ಲ ಪೂರ್ತಿ ಎಲ್ಲ 90% SN ಪರ. ಇಲ್ಲಿ ಅಮ್ಮ